ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸ್ಟೇಷನಲ್ಲಿ ಶ್ರವಣ್ ಹತ್ರ ರೋಸಿ ಬಗ್ಗೆ ದೇವಿಯನಿ ಹೇಳ್ತಾ ಇರ್ತಾಳೆ. ಅವಳಿಂದ ಗಲಾಟೆ ಆಗಿರೋ ವಿಷಯ, ಅವಳು ಬಿಸ್ನೆಸ್ಗೆ ಇನ್ವಾಲ್ವ್ ಆಗಿದ್ದು ಅವಳು ಹೇಳಿದ್ನೇ ರಾಮಣ್ಣ ಕೇಳ್ತಿದ್ದ ಅಂತ ದೇವಿಯನಿ ಹೇಳ್ತಾ ಇರ್ತಾಳೆ. ಸೊ ರೋಸಿಯಿಂದನೇ ಎಕ್ಸ್ಪೈರಿ ಆಗಿರೋ ಮೆಡಿಕಲ್ ಸ್ಕ್ಯಾಮಲ್ಲಿ ರಾಮಣ್ಣ ಲಾಕ್ ಆಗಿ ಎಕ್ಸ್ಪೈರ್ ಆಗಿತ್ತು ಅಂತ ದೇವಿಯನಿ ಹೇಳ್ತಾಳೆ. ರಾಮಣ್ಣ ಎಕ್ಸ್ಪೈರ್ ಆಗೋದಕ್ಕೆ ಮೈನ್ ರೀಸನ್ ಆಗಿರೋ ಶ್ರವಣ್ ಫ್ಯಾಮಿಲಿನ ಬಿಡಲ್ಲ ಅಂತ ಹೇಳ್ತಿದ್ಲು. ನಾನೇ ಅಡ್ವೈಸ್ ಮಾಡಿ ಅಮೌಂಟ್ ಕೊಟ್ಟಿದ್ದೆ ಅಂತ ದೇವಿಯನಿ ಹೇಳ್ತಾಳೆ. ಒಂದಿನ ಫೋನ್ ಮಾಡಿ ಊರ್ ಬಿಟ್ಟು ಹೋಗ್ತಿರೋ ವಿಷಯನ ಹೇಳಿದ್ಲು ಅಂತಾನು ಹೇಳ್ತಾಳೆ ದೇವಿಯನಿ. ಆಕ್ಚುಲಿ ಕೇಸ್ನ ರೋಸಿ ಮೇಲೆ ಎತ್ತಾಕೋದಕ್ಕೆ ಪ್ಲಾನ್ ಮಾಡಿರ್ತಾಳೆ ದೇವಿಯನಿ. ಅಂಜನಾ ಡಲ್ ಆಗಿರ್ತಾಳೆ. ಅರೆಸ್ಟ್ ಮಾಡಿದವರು ಮನೇಲೇ ಇದ್ದಾರೆ, ಬೇಲ್ ಕೊಡ್ಸೋರು ಮನೇಲೇ ಇದ್ದಾರೆ, ಸೊ ಟೆನ್ಷನ್ ಮಾಡ್ಕೋಬೇಡ ಅಂತ ನಚ್ಚಿ ಅಂಜುಗೆ ಸಮಾಧಾನ ಮಾಡ್ತಾನೆ. ಭೂಮಿನ ಅಕ್ಕ ಅಂತ ಕರಿಬೇಡ, ಅವಳ ನೋಡಿದ್ರೆ ಆಗಲ್ಲ ಅಂತ ಅಪೇಕ್ಷಾ ಅಂಜನಾ ಹತ್ರ ಫಿಟ್ಟಿಂಗ್ ಇಡ್ತಿರ್ತಾಳೆ. ನಾವಿಬ್ರು ಒಂದೇನೆ, ಬಟ್ ನೀನ್ ಈ ಮನೆಗೆ ಸೇರಲ್ಲ, ಈ ತರ ಮಾತಾಡಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಡ ಅಂತ ಅಂಜನಾ ಅಪೇಕ್ಷಾಗೆ ವಾರ್ನ್ ಮಾಡ್ತಾಳೆ. ಆಲ್ಮೋಸ್ಟ್ ಅಂಜನಾ ಡ್ರಾಮಾ ಮಾಡ್ತಿರೋ ಚಾನ್ಸಸ್ ಇದೆ. ದೇವಿಯನಿಗೆ ಬೇಲ್ ಕೊಡ್ಸಿ ಅಂತ ಭೂಮಿ ಶ್ರವಣ್ ಹತ್ರ ಹೇಳ್ತಾಳೆ. ದೇವಿಯನಿಯಿಂದ ಶಾರದಾಗೆ ಮೆಮೊರಿ ಇಲ್ಲ, ಮನಸ್ವಿನಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅಜಿತ್ ಸಾಲಿಡ್ ಎವಿಡೆನ್ಸ್ ಇಟ್ಕೊಂಡೆ ದೇವಿಯನಿನ ಅರೆಸ್ಟ್ ಮಾಡಿರೋದು. ಭ್ರಮೆಯಿಂದ ಹೊರಗೆ ಬಾ ಅಂತ ಶ್ರವಣ್ ಭೂಮಿಗೆ ಬೈದ್ ಕಳಿಸ್ತಾರೆ. ಭೂಮಿ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಗನ್ ಸೌಂಡ್ಗೆ ಅನ್ಕಾನ್ಶಿಯಸ್ ಆಗಬಾರ್ದು ಅಂತ ಭೂಮಿಗೆ ಅಂತ ಇಯರ್ ಮಫ್ ತಂದು ಕೊಡ್ತಾನೆ ಅಜಿತ್. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.